ಸಮಯ ಬೆಳಗ್ಗೆ 5:32. ಫಸ್ಟು ಅರ್ಧ ಲೀಟ್ರ್ ನೀರು ಕುಡಿಬೇಕು, ಹಂಗಾಗಿ ಫಸ್ಟು ಬಿಸಿನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಇವಾಗ ಫಸ್ಟು ನೀರು ಕುಡಿಬೇಕು, ಯಾಕೆಂದರೆ ಟೈಮ್ ಬೇರೆ ಆಗೈತೆ, ಕತ್ಲು, ಯಾಕೆಂದರೆ ಕರೆಂಟ್ ಇಲ್ಲ. ಫಸ್ಟು ಅರ್ಧ ಲೀಟ್ರ್ ನೀರನ್ನ ಕುಡಿಬೇಕು. ಫೈನಲಿ ಅರ್ಧ ಲೀಟ್ರ್ ನೀರು ಕುಡಿದಿದ್ದಾಯ್ತು. ಇವಾಗ ವರ್ಕೌಟ್ ಶುರು ಮಾಡಬೇಕು. ಕತ್ಲು, ಯಾಕೆಂದರೆ ಕರೆಂಟ್ ಇಲ್ಲ. ಇವತ್ತು ಬೆಳಿಗ್ಗೆ 5:30 ಈಗ ಟೈಮು. A few moments later. ಈಗ ಸಮಯ 5:41. ಈಗ ಫುಲ್ ಕತ್ಲಾಗಿದೆ, ಕರೆಂಟ್ ಇಲ್ಲ. ಇವಾಗ ವರ್ಕೌಟ್ ಶುರು ಮಾಡಬೇಕು. ಮನೆ ಹತ್ರನೇ ಮೊದಲೆಲ್ಲ ಈ 13 ದಿವಸನೂ ನಾನು ತೋಟಕ್ಕೆ ಹೋಗಿ ವರ್ಕೌಟ್ ಮಾಡಿದ್ದೆ, ಆದರೆ ಇವತ್ತು ಫಸ್ಟ್ ಟೈಮು ಮನೆ ಹತ್ರ ವರ್ಕೌಟ್ ಮಾಡ್ತಿದ್ದೀನಿ. ಯಾಕೆಂತಂದರೆ ಇವತ್ತು ಕಾಲೇಜಿಗೆ ಮೊದಲ ದಿನ. ಇವತ್ತು ಫಸ್ಟು ಬೇಸಿಕ್ ವರ್ಕೌಟ್ ಮಾಡಿ ಆದಮೇಲೆ ಡಿಪ್ಸು ಎಲ್ಲ ಥರದ ವರ್ಕೌಟ್ಗಳನ್ನೂ ಕೂಡ ಮಾಡಿದೆ. ಬೇಸಿಕ್ ವರ್ಕೌಟ್ ಏನೇನು ಮಾಡ್ಬೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನೀವು ಕೂಡ ನೋಡ್ಕೊಳ್ರಿ. ಸೊ ಇದು ವರ್ಕೌಟು ಅಂದರೆ ಇವಾಗ ಜಿಮ್ ವರ್ಕೌಟ್, ಹೋಮ್ ವರ್ಕೌಟ್ ಮಾಡ್ತಾರಲ್ಲ ಆ ಥರ ವರ್ಕೌಟ್ನು ಕೂಡ ಇವತ್ತು ಸ್ವಲ್ಪ ಮಾಡಿದೆ. ಫೈನಲಿ ಈಗ 6:52. ಇವಾಗ ವರ್ಕೌಟ್ ಎಲ್ಲ ಮುಗೀತು. ಇವಾಗ ಫಸ್ಟು ಕಾಳು ತಿನ್ನಬೇಕು, ಇಲ್ಲ ಅಂತಂದರೆ ಸುಸ್ತಾಗ್ಬಿಡುತ್ತೆ. ಆಗಲೇ ಸುಸ್ತಾಗ್ತೈತೆ ವರ್ಕೌಟ್ ಮಾಡಿ, ಇವಾಗ ಏನಾದ್ರು ತಿನ್ನಲೇಬೇಕು. ಇವತ್ತು ಸ್ವಲ್ಪ ಹೆಸರು ಕಾಳು, ಶೇಂಗಾ ಬೀಜ ತಿನ್ನಬೇಕು. ಇವಾಗ ಫುಲ್ಲು ಹೊಟ್ಟೆ ಹಸಿತೈತೆ, ವರ್ಕೌಟ್ ಮಾಡಿದ್ಮೇಲೆ ತಿನ್ನಲೇಬೇಕು. ಸೊ ಅದಕ್ಕಾಗಿನೇ ಇವಾಗ ತಿನ್ನೋಣ. A few moments later. ಓಕೆ, ಈಗ ಧ್ಯಾನ ಮಾಡುವಂಥ ಸಮಯ, ಅಂದರೆ ಮೆಡಿಟೇಷನ್ನು. ಡೈಲಿ ನಾನು ಮೆಡಿಟೇಷನ್ ಮಾಡ್ತೀನಿ. ಸೊ ವರ್ಕೌಟಲ್ಲಿ ಏನಿಲ್ಲ ಅಂದರೂ 15 ಮಿನಿಟ್ಸ್ ಅಂತೂ ಮಿನಿಮಮ್ ಮೆಡಿಟೇಷನ್ ಮಾಡಿರಿ. ಸೊ ಮೆಡಿಟೇಷನ್ ಯಾಕೆ ಮಾಡಬೇಕಪ್ಪ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ಏನು ಹಂಗೆ ಏನಾದ್ರು ಸಿಕ್ಬಿಡುತ್ತಾ ಅಂತ ನೀವು ಹೇಳ್ಬೋದು. ಸೊ ಮೆಡಿಟೇಷನ್ ಒಂದ್ಸತಿ ಮಾಡಿ ನೋಡ್ರಿ, ನಿಮ್ಮ ಮನಸ್ಸು ಯಾವ ಥರ ಶಾಂತ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಮೆಡಿಟೇಷನ್ ಮಾಡಿದ್ರಿಗಷ್ಟೇ ಗೊತ್ತು, ನೀವು ಮಾಡಿರಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಮೆಡಿಟೇಷನ್ ಮಾಡುವಂಥ ಸಮಯ. ಫೈನಲಿ ಬೆಳಿಗ್ಗೆ 7:51. ಈಗ 1.5 ಲೀಟ್ರ್ ನೀರು ಕುಡ್ದಿದ್ದಾಯ್ತು, ಅಂದರೆ ಬಿಸಿನೀರು ಅರ್ಧ ಲೀಟ್ರು, ಇದರಲ್ಲಿ ಒಂದು ಬಾಟ್ಲು. ಯಾಕೆ ಅಂತಂದರೆ ಶೇಂಗಾ ಬೀಜ ತಿಂದ್ರಿ ಅಂದರೆ ನೀರು ಆಟೋಮೆಟಿಕ್ಕಾಗಿ ಬೇಕಾಗುತ್ತೆ. ಶೇಂಗಾ ಬೀಜ ತಿಂದರೆ ನೀರು ಅನಿಸುತ್ತೆ, ಹಂಗಾಗಿ. ಸೊ ಇವಾಗ 1.5 ಲೀಟ್ರ್ ನೀರು ಕುಡ್ದಿದ್ದು ಕಂಪ್ಲೀಟೆಡ್. ಇವಾಗ ಕಾಲೇಜ್ ರೆಡಿ ಆಗಬೇಕು, ಟೈಮ್ ಆಗೈತೆ. ಇವತ್ತು ಫಸ್ಟು ದಿವಸ ಕಾಲೇಜಿಗೆ, ಅಂದರೆ ಫಸ್ಟ್ ದಿವಸ ಅಂದರೆ 2ನೇ ವರ್ಷ. ಸೊ ಸೆಕೆಂಡ್ ಇಯರು 3rd ಸೆಮ್ ಈ ಸತಿ. ಸೊ ಇವತ್ತು ಫಸ್ಟ್ ದಿವಸ ಹೋಗಬೇಕು. ಇವಾಗ ರೆಡಿ ಆಗಬೇಕು. ಕಾಲೇಜ್ಗೆ ರೆಡಿಯಾಗಿ ಸೀದಾ ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ತಾ ಇದ್ದೆ. ರೋಡು ಅರ್ಧ ಮಾಡೋರು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸೈಡಿಂದ ರೋಡ್ ಆಗೈತೆ, ಇನ್ನೊಂದು ಸೈಡಿಂದು ಇವಾಗ ಮಾಡಕತ್ತಾರ. ಫೈನಲಿ ಬಸ್ ಸ್ಟ್ಯಾಂಡ್ಗೆ ಬಂದೆ. ನೋಡ್ತಿರ್ಬೋದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲೂ ಕೂಡ ಅಷ್ಟೇ, ಒಂದು ಸೈಡ್ ರೋಡ್ ಆಗೈತೆ ನೋಡ್ರಿ, ಇಲ್ಲಿ ಒಂದು ಸೈಡ್ ರೋಡ್ ಆಗೈತೆ, ಇನ್ನೊಂದು ಸೈಡು ಇವಾಗ ಮಾಡ್ತಾ ಇದ್ದಾರೆ. ಕರೆಕ್ಟ್ ಟೈಮಿಗೆ ಬಂದಿದ್ದೆ. ಒಂದು 5 ನಿಮಿಷ ವೆಯ್ಟ್ ಮಾಡ್ತಾ ಇದ್ದಂಗೆ ಬಸ್ ಬಂದೇ ಬಿಡ್ತು. ಇದೇ ನೋಡ್ರಪ್ಪ ನಾವು ಕಾಲೇಜಿಗೆ ಹೋಗುವಂಥ ಬಸ್ಸು, ತಮ್ಮಣ್ಣ ಶ್ರೀ ತಿಪ್ಪೇಸ್ವಾಮಿ. ಸಮಯ 8:25. ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೆ. ಒಳ್ಳೊಳ್ಳೆ ಸಾಂಗ್ ಆಗ್ತದೆ ಅಣ್ಣ, ಕೇಳ್ರಿ. ಹೊಗೆ ನೋಡ್ರಿ, ಸೀದಾ ಗ್ಲಾಸ್ ಒಳಗೆ ಬರ್ತೈತೆ. ಫೈನಲಿ ಹೊಸದುರ್ಗ ರೀಚ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮದು ಅಲ್ಟ್ರಾ ಡಿಲಕ್ಸ್ ಬಸ್ಸು. 2 ಗ್ಲಾಸ್ ಬೇಡ ಅಂತ ಒಂದೇ ಗ್ಲಾಸ್ ಇರೋದು, ಇಲ್ಲಿ 2 ಸೇರಿಸಿ ಒಂದೇ ಒಂದು ಗ್ಲಾಸ್ ಐತಿ ಇಲ್ಲಿ. ಓಕೆ, ಫೈನಲಿ ಹೊಸದುರ್ಗಕ್ಕೆ ಎಂಟ್ರಿ ಕೊಟ್ವಿ. ಸೀದಾ ಬಸ್ಸನ್ನು ಹಿಡಿಯುವಂಥ ಸಮಯ. ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮೈಸೂರು ಕ್ಯಾಂಟೀನಿಗೆ ಬಂದರೆ ಪುಳಿಯೋಗರೆ ಮಾಡಿದ್ರು, ಇವನು ತಿನ್ನಲ್ಲ ಅಂತ ಅದಕ್ಕಾಗಿನೇ ನಾವು ಬಂದಿದ್ದು ಜಯದೇವ ಟಿಫನ್ ಸೆಂಟರ್. ನಾವು ಅವಾಗ ಇಲ್ಲಿಗೆ ಬರ್ತಾ ಇರ್ತೀವಿ. ನಾನು ತಗೊಂಡಿದ್ದು ರೈಸ್ ಬಾತು, 2 ವಡೆ. ಸೊ ಇವತ್ತಿನ ಬೆಳಿಗ್ಗೆ ಡಯಟ್ ಇದು. 4 ಕಿಲೋಮೀಟ್ರ್ ನಡಿಬೇಕು ಅಂತಂದೇಳಿ ಯಾವುದೋ ಬೈಕಲ್ಲಿ ಹೋಗ್ತಿದೆಯಲ್ಲಪ್ಪ ಅಂತೀರಾ. ಇವತ್ತು ನಮ್ಮ VGKF ಫ್ರೆಂಡು ಬೈಕ್ ಸಿಕ್ತು, ಹಂಗಾಗಿ ನಾವು ಹೊರಟಿದ್ದು ಬೈಕಲ್ಲಿ. ಸೊ NS 200 ಸೀದಾ ಬಂದಿದ್ದು TB ಸರ್ಕಲ್ಲಿನ ನಿಂದಿನಿ ಹಾಲ್ ಪಾರ್ಲೇಜ್ಗೆ. ಅಂದರೆ ಒಂದು ಟೀ ಅಂಗಡಿ ಐತೆ, ಅದಕ್ಕಾಗಿ ಇವನು ಹಾಲು ತರಕ್ಕೆ ಹೋದ. ಅಲ್ಲಿಗೆ ಹಾಲು ತಗೊಂಡು ಸೀದಾ ಹೊರಟಿವಿ. ಇವತ್ತು ಮೊದಲೇ ಸೋಮವಾರ, ಕೇಳ್ಬೇಕಾ ಸಂತೆ ಫುಲ್ಲು ರಶ್ಶು. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಗಾಡಿ ಬರ್ತದವ ಅಂತಂದು. ಇವತ್ತು ಫಸ್ಟು ಡೇ, ತುಂಬ ಜನ ಕಾಲೇಜಿಗೆ ಬಂದಿರ್ತಾರೆ.
ಹೊಸ ರೋಡ್ ಬೇರೆ ಮಾಡಿಬಿಟ್ಟಿದ್ರು. ಅಂದರೆ ನಾವು ಹೋದ ಸೆಮ್ಮು ಬಂದಾಗ ಇಲ್ಲಿ ರೋಡು ಇರಲಿಲ್ಲ, ಎಲ್ಲ ಜಲ್ಲಿ ಕಲ್ಲಿದ್ದಿದ್ವು. ಇವಾಗ ರೋಡ್ನ ಫೈನಲಿ ಮಾಡಿದರೆ ಒಂದು ಸೈಡಿಗೆ. ಆಮೇಲೆ ಇವನು ಹಾಲನ್ನ ತಗೊಂಡೋಗಿ ಸೇಫಾಗಿ ಟೀ ಅಂಗಡಿ ಮುಂದಕ್ಕೆ ಇಟ್ಟ. ಅಲ್ಲಿಂದ ಹೊರಟ್ವಿ. ನಮ್ಮ ಹುಡುಗರು ಎಲ್ಲ ಪಾಸೋ ಫೇಲೋ ಚೆಕ್ ಮಾಡ್ಕೊಂತಿದ್ರು, ಯಾಕೆಂದರೆ ನಿನ್ನೆ ರಿಸಲ್ಟ್ ಬೇರೆ ಬಂದಿತ್ತು. ಅಲ್ಲಿಂದ ನಾವು ಎಂಟ್ರಿ ಕೊಟ್ಟಿದ್ದು ಸೀದಾ ಕಾಲೇಜಿಗೆ. ದಿಸ್ ಈಸ್ ಅವರ್ ಕಾಲೇಜ್, ಹೊಸದುರ್ಗ ಡಿಗ್ರಿ ಕಾಲೇಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗ. ಸೊ ಫೈನಲಿ 9:45 ಆಗಿತ್ತು. ಇವತ್ತೇ ಬೇಗ ಬಂದಿರೋದು. ಸೊ ಡೈಲಿ ಸ್ವಲ್ಪ ಲೇಟಾಗಿ ಬರ್ತಿದ್ವಿ, ಯಾಕೆಂದರೆ ನಡ್ಕೊಂಬರೋದೆಲ್ಲ ಲೇಟ್ ಆಗ್ತಿತ್ತಲ್ಲ. ಇವತ್ತು ಬೈಕ್ ಸಿಕ್ಕಿದ್ರಿಂದ ಬೇಗ ಬಂದ್ವಿ. ಸೊ ಸೀದಾ ಎಂಟ್ರಿ ಕೊಟ್ವಿ ಕಾಲೇಜ್ ಒಳಗೆ. ನಮ್ಮ ರಜಾಕ್ ಬೈ ನೋಡ್ರಿ ಹೆಂಗೆ ಪಟ ಪಟ ಹತ್ತುತ್ತವನೇ ಸ್ಟೇರ್ ಕೇಸು. ಹೋದ ತಕ್ಷಣ ಕೆಮಿಸ್ಟ್ರಿ ಸರ್ ಆಲ್ರೆಡಿ ಬಂದಿದ್ರು. ಸೊ ಕೆಮಿಸ್ಟ್ರಿ ಕ್ಲಾಸು ಫಸ್ಟ್ ಪೀರಿಯಡ್ ತಗೊಂಡ್ರು. ಎರಡನೇ ಪೀರಿಯಡ್ ಬಾಟ್ನಿ ಇದ್ದಿದ್ದರಿಂದ ಸೀದಾ ಬಾಟ್ನಿ ಲ್ಯಾಬ್ ಕಡೆಗೆ ಹೋಗ್ತಾ ಇದ್ವಿ, ಯಾಕೆಂದರೆ ಬಾಟ್ನಿ ಲ್ಯಾಬು ಇಲ್ಲಿಲ್ಲ, ಬೇರೆ ಬಿಲ್ಡಿಂಗು, ಹಂಗಾಗಿ ಇಲ್ಲಿ ಬಿಟ್ಟು ಸೀದಾ ಹೋಗ್ತಾ ಇದ್ವಿ. ದಿಸ್ ಈಸ್ ಅವರ್ ಕಾಲೇಜ್ ಇಂಟೀರಿಯರ್ಸ್. ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು. ಆ ಕೆಂಪು ಕಲರ್ ಏನೇನೋ ಬರೆದ್ಬಿಟ್ಟವ್ರಪ್ಪ. ಮೂರನೇ ಪೀರಿಯಡು ಬಾಟ್ನಿನ ಮುಗಿಸ್ಕೊಂಡು ಮತ್ತೆ ನಾವು ಮಾಮೂಲಿ ಕ್ಲಾಸ್ಗೆ ಹೊರಟ್ವಿ, ಯಾಕೆಂದರೆ ಕನ್ನಡ ಪೀರಿಯಡ್ ಇತ್ತು. ಅದಕ್ಕಾಗಿನೇ ಕನ್ನಡ ಸರ್ ಇವತ್ತೊಂದು ಭಾರಿ ಥ್ರಿಲ್ಲಿಂಗ್ ಆಗಿರೋ ಸ್ಟೋರಿನ ಭಾರಿ ಸಿಂಪಲ್ ಆಗಿ ಅರ್ಥ ಮಾಡಿಸಿದ್ರು. ಹಳೆಗನ್ನಡ ಆದರೂ ಒಳ್ಳೆ ಸಖತ್ತಾಗಿ ಮಾಡಿದ್ರು. ಫೈನಲಿ ಇವಾಗ 2.5 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಸಮಯ 2:30. ಸ್ವಲ್ಪ ಜೂನಿಯರ್ಸ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ಅದೇ ಜೂನಿಯರ್ ಬೈಕಲ್ಲಿ ಸೀದಾ ಬಂದೆ ಬಸ್ ಸ್ಟ್ಯಾಂಡ್ಗೆ. ಸೊ ಬಸ್ಸಿಗೆ ಬರೋ ಟೈಮ್ ಆಗಿತ್ತು, ಕರೆಕ್ಟಾಗಿ ಬಸ್ ರೆಡಿ ಆಗಿತ್ತು. ಕರೆಕ್ಟಾಗಿ ನಾನು ಬಂದೆ, ಬಸ್ಸು ಕೂಡ ಹೊರಡ್ತು. ಇನ್ನೇನು ಒಂದು 5 ನಿಮಿಷ ಲೇಟ್ ಆಗಿದ್ರೆ ಬಸ್ಸು ಸಿಗ್ತಿರ್ಲಿಲ್ಲ. ಅಣ್ಣ ಬಾರಿ ಒಳ್ಳೊಳ್ಳೆ ಸಾಂಗ್ ಆಗ್ತಿದ್ದ. ಸಮಯ 3:15. ಸೀದಾ ಬೆಳಿಗ್ಗೆ ಹೋಗಿದ್ದ ಬಸ್ಸಲ್ಲೇ ವಾಪಸ್ಸು ಊರಿಗೆ ಬಂದೆ. ಫೈನಲಿ ಫಸ್ಟ್ ಡೇ ಆಫ್ ಕಾಲೇಜ್ ಕಂಪ್ಲೀಟೆಡ್. ಕಾಲೇಜ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗುತ್ತಿದ್ದೇನೆ. ಊಟ ಮಾಡ್ಬೇಕು ಫಸ್ಟು, ಫುಲ್ಲು ಹೊಟ್ಟೆ ಹಸಿತೈತೆ. ಸಮಯ 4 ಗಂಟೆ. ಇವಾಗ ನಾನು ತಿಂತಿರೋದು ಅವಲಕ್ಕಿ ತಿಂಡಿ. ಫುಲ್ಲು ಹೊಟ್ಟೆ ಹಸ್ಬಿಟ್ಟೈತೆ, ಫಸ್ಟು ತಿನ್ನಬೇಕು. A few moments later. ಸಮಯ 4:30. ಈಗ ಸ್ವಲ್ಪ ತಲೆನೋವು ಆಗ್ತಿತ್ತು, ಅದಕ್ಕಾಗಿನೇ ಸ್ವಲ್ಪ ಎಂಜಾಯ್ ಮಾಡುವ ಅಂತಂದು. ನಿಮಗೂ ಏನಾರ ಹಿಂಗೆ ಬೇಜಾರಾದರೆ ಸಾಂಗ್ ಹಾಕೊಂಡು ಕೂತ್ಕೊಂಡ್ಬಿಡ್ರಿ, ಎಲ್ಲ ಬೇಜಾರು ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿನೇ ನಾನು ನಮ್ಮ ಮನೆಗಿರೋ ಹೋಮ್ ಥಿಯೇಟ್ರಲ್ಲಿ ಫುಲ್ಲು ಸೌಂಡ್ ಇಕ್ಬಿಟ್ಟು ಇವಾಗ ಸಾಂಗ್ ಹಾಕೊಂಡು ಕೂತ್ಕೊಂಡಿದ್ದೀನಿ. Later. ಫೈನಲಿ ಇವಾಗ 1 ಲೀಟ್ರ್ ನೀರು ಕುಡ್ದಿದ್ದಾಯ್ತು. ಇವಾಗ ಬಾದಾಮಿ ಹಾಲು ಕುಡಿಯುವ ಸಮಯ. ಬಾದಾಮಿ ಹಾಲು ಕುಡಿದು ತೋಟಕ್ಕೆ ಹೋಗ್ಬೇಕು. ಟೈಮ್ ಆಗೈತೆ ಆಲ್ರೆಡಿ. ತೋಟಕ್ಕೆ ಸೌದೆ ತಗೊಂಬರೋಕ್ಕೆ ಬಾರಪ್ಪ ಅಂತಂದು ಫೋನ್ ಮಾಡಿದ್ರು, ಹಂಗಾಗಿ ಸೀದಾ ಹೊರಟೆ ತೋಟಕ್ಕೆ. ನೋಡ್ತಿರ್ಬೋದು ಮಳೆ ಬೇರೆ ಶುರುವಾಗ ಟೈಮು, ಒಂದೊಂದು ಹನಿ ಬೇರೆ ಉದುರುತ್ತಿತ್ತು. ಅದಕ್ಕಾಗಿನೇ ಫಸ್ಟು ತೋಟಕ್ಕೆ ಹೋದೆ. ಹಂಗೆ ಮುಂದೆ ಬಂದರೆ ರೋಡ್ ನೋಡ್ರಿ, ಇಲ್ಲಿ ಚಾಕ್ಲೇಟ್ ಆಗಿದೆ. ಅಂದರೆ ಫುಲ್ಲು ಇವತ್ತು ಟ್ಯಾಕ್ಟ್ರುಗಳೆಲ್ಲ ಅಡ್ಡಾಡ್ಬಿಟ್ಟು ಇವತ್ತು ಹೆಂಗಾಗೈತೆ ನೋಡ್ರಿ, ಮೊಸರು ಹಾಕ್ಬಿಟ್ಟೈತೆ. ಇಲ್ಲಿ ಫುಲ್ಲು ಸ್ಕಿಡ್ ಆಗ್ತಿತ್ತು ಮಾತ್ರ ಗಾಡಿ, ಆದರೂ ಹೆಂಗ ಮಾಡಿ ಓಡಿಸ್ಕೊಂಬಂದೆ. ಫುಲ್ಲು ರೋಡ್ ಮಾತ್ರ ಇವತ್ತು ಫುಲ್ಲು ಕೆಟ್ಟೋಗ್ಬಿಟ್ಟೈತಿ. ಇಲ್ಲಿ ನೋಡ್ರಿ ಮಳೆ ಬೇರೆ ಬಂದು ಎಲ್ಲ ಹಿಂಗೆ ಆಗ್ಬಿಟ್ಟೈತೆ. 1 hour later. ಸಮಯ 6:30. ಇಲ್ಲಿ SLNS ಬಸ್ಸು ತಗಲಾಕೊಂಡಿತ್ತು, ಏಕೆಂದರೆ ಸ್ವಲ್ಪ ಮುಂದಕ್ಕೆ ಹೋಗಿ ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕಾಗಿನೇ ಹಂಗಾಗಿ ಹಿಂದಕ್ಕೆ ಹೊಡೆದು ಸೊ ಬಸ್ನ ಫೈನಲಿ ರೋಡಿಗೆ ನಿಲ್ಲಿಸಿದ್ರು, ಅಂದರೆ ರೋಡಿಗೆ ತಗೊಂಡ್ರು. ಅಂದಾಗೆ ನಾನು ಬಂದಿದ್ದು ಫಿಲ್ಟ್ರ್ ನೀರು ತರೋಕ್ಕೆ. ಬಸ್ ಸ್ಟ್ಯಾಂಡ್ ಅಂತೂ ಫುಲ್ ರಶ್ ಆಗಿತ್ತು. ನೀರಿಗೆ ಅಂತ ಬಂದರೆ ಕರೆಂಟೇ ಹೋಗ್ಬಿಡೋದ. ಜಸ್ಟು ಇನ್ನೇನು ಅಲ್ಲಿ ನಿಲ್ಲಿಸಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು. ನೋಡ್ರಿ ರಸ್ತೆ ಕಾಮಗಾರಿ ಎಷ್ಟು ಮಾಡ್ಯವ್ರು ಅಂತಂದು. ಅರ್ಧ ರೋಡ್ ಆಗೈತೆ, ಇನ್ನರ್ಧ ಆಗಿದ್ರೆ ಫುಲ್ ಕಂಪ್ಲೀಟು. ಫೈನಲಿ 1/4 ಗಂಟೆ ಆದಮೇಲೆ ಕರೆಂಟ್ ಬಂತು, ನೀರು ಹಿಡ್ಕೊಂಡಿದ್ದಾಯ್ತು. 1 hour later. ಸಮಯ ರಾತ್ರಿ 8:30. ಇವಾಗ ಬಿಸಿ ಅನ್ನ, ಬಿಸಿ ಟೊಮಾಟೊ ಸಾರು ಫಸ್ಟು ಊಟ ಮಾಡಬೇಕು. ಇದು ಡೇ 14ನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಸಮಯ 9:15. ಇವಾಗ ಓದ್ಕೊಂಡಿದ್ದು ಮುಗೀತು. ಸೊ ಇವತ್ತು ಸಿಲೆಬಸ್ಸಲ್ಲಿ ಇರೋದನ್ನು ಓದಿದ್ದೀನಿ. ಸೊ ಇಷ್ಟು ದಿನ ಒಂದು ಬುಕ್ಕು ಸತ್ಯ ಎಲ್ಲಿದೆ ಬುಕ್ ಓದ್ತಿದ್ದೆ. ಇವತ್ತು ಸಿಲೆಬಸ್ಸಲ್ಲಿ ಅಂದರೆ ನಮ್ಮ ಕ್ಲಾಸಲ್ಲಿ ಇವತ್ತು ಏನು ಪಾಠ ಮಾಡಿದ್ರು ಅದನ್ನೇ ರಿವಿಷನ್ ಮಾಡ್ಕೊಂಡೆ. ಡೈಲಿ ಹಿಂಗೆ ಓದ್ಕೊಂಡಿದ್ದರೆ ಕಮ್ಮಿ ಅಂದರೂ ಜಾಸ್ತಿ ಮಾರ್ಕ್ಸ್ ಬಂದಿರೋವು ಎಕ್ಸಾಮಲ್ಲಿ. ಸದ್ಯ ನನ್ನ ಅದೃಷ್ಟ ಯಾವ ಸಬ್ಜೆಕ್ಟು ಫೇಲ್ ಆಗಿಲ್ಲ, ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದಾವೆ. ಸೊ ಅದೊಂದು ಭಾರಿ ಖುಷಿ ವಿಚಾರ ನನಗೆ. ಸೊ ಒಂದು ಸಬ್ಜೆಕ್ಟು ಕೂಡ ಫಸ್ಟ್ ಸೆಮ್ಮಲ್ಲಿ ಆಗಲಿ ಸೆಕೆಂಡ್ ಸೆಮ್ಮಲ್ಲಿ ಆಗಲಿ ಫೇಲ್ ಆಗಿಲ್ಲ. ಫೇಲು ಅನ್ನೋ ಮಾತೇ ಇಲ್ಲ, ಪಾಸ್.
ಇವತ್ತು ನಿಮ್ಮ ಜೊತೆಗೆ ಒಂದು ಥ್ರಿಲ್ಲಿಂಗ್ ಆಗಿರುವಂಥ ಒಂದು ಪದ್ಯ, ಕನ್ನಡದ ಪದ್ಯ, ಲಕ್ಷ್ಮೀಶ ಬರೆದಿರುವಂಥ ಕನ್ನಡದ ಪದ್ಯ, ಇವತ್ತು ನಮಗೆ ಮಾಡಿದಂಥ ಪದ್ಯವನ್ನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಸೊ ಭಾರಿ ಚೆನ್ನಾಗೈತೆ, ಕೇಳ್ರಿ ಹೇಳ್ತೀನಿ. ಚಂದನಾವತಿ ಎಂಬ ಒಂದು ರಾಜ್ಯ, ಸೊ ಚಂದನಾವತಿ ಊರು, ಕುಂತಳ ರಾಜ್ಯ ಅಂತ. ಆ ರಾಜ್ಯದ ಹೆಸರು ಕುಂತಳ ರಾಜ್ಯ, ರಾಜನ ಹೆಸರು ಕುಂತಳೇಶ ಅಂತ. ಆ ರಾಜನಿಗೆ ಒಬ್ಬಳು ಮಗಳಿರ್ತಾರೆ, ಮಗಳ ಹೆಸರು ಚಂಪಕಮಾಲಿನಿ ಅಂತ. ಆ ಒಂದು ರಾಜ್ಯದ ಮಂತ್ರಿ ದುಷ್ಟಬುದ್ಧಿ ಅಂತ ಅವನ ಹೆಸರು. ದುಷ್ಟಬುದ್ಧಿಯನ್ನ ಹೆಸರು ತಕ್ಕನಾಗ ಒಂದು ದುಷ್ಟ ಕೆಲಸನೇ ಮಾಡ್ತಿರ್ತಾನೆ. ಸೊ ಅವನಿಗೊಬ್ಬ ಮಗ ಇರ್ತಾನೆ, ಅವನ ಹೆಸರು ಮದನ, ಮಗಳು ಹೆಸರು ವಿಷಯೇ. ಒಬ್ಬ ಮಗ ಮದನ, ಒಬ್ಬಳು ಮಗಳು ವಿಷಯೇ. ಇಲ್ಲೇ ಇರೋದು ಮ್ಯಾಟ್ರು, ವಿಷಯೇ, ಅವಳ ಹೆಸರು ವಿಷಯೇ. ಸೊ ಈ ಒಂದು ಕಥೆಯಲ್ಲಿ ಬರುವಂಥ ಹೀರೋ ಚಂದ್ರಹಾಸ ಅಂತ ಇವನ ಹೆಸರು. ಇಲ್ಲಿಂದ ಸ್ಟೋರಿ ಸ್ಟಾರ್ಟ್. ಏನಪ್ಪ ಅಂತಂದರೆ, ಈ ಚಂದ್ರಹಾಸ ಇರ್ತಾನಲ್ಲ, ಅವನಿಗೆ ಅಪ್ಪ ಅಮ್ಮ ಯಾರು ಇರಲ್ಲ. ಆನಂತರ ಅನಾಥ ಅಂದ್ಕೊಳ್ರಿ, ಅವ್ರವ್ರ ಮನೆಗೆ ಬೆಳೆದು ಬಂತ ಒಬ್ಬ ಹುಡುಗ, ಬಟ್ ಸುಂದರವಾದಂಥ ಒಬ್ಬ ಹುಡುಗ. ಸೊ ಅವನು ಏನು ಮಾಡ್ತಿರ್ತಾನೆ ಅಂದರೆ, ಒಂದಿನ ಈ ಗೋಲಿ ಮೇಲೆ ಗೋಲಿ ಜೋಡಿಸ್ತಿರ್ತಾನೆ. ಇವಾಗ ಕಾಯಿನ್ಗಳನ್ನ ಹೆಂಗೆ ಒಂದ್ರ ಮೇಲೆ ಒಂದು ಜೋಡಿಸ್ತಾರೋ ಆ ಥರ ಅವನು ಗೋಲಿ ಮೇಲೆ ಗೋಲಿ ಜೋಡಿಸ್ತಿರ್ತಾನೆ. ಅದನ್ನು ನೋಡಿ ಈ ರಾಜ್ಯದ ರಾಜನ ಒಬ್ಬರು ಗುರುಗಳಿರ್ತಾರಲ್ಲ, ಅವರು ಈ ಮಂತ್ರಿಗೆ ಹೇಳ್ತಾರೆ, ಇವನು ಮುಂದೆ ರಾಜ ಆಗುವಂಥವನಿದ್ದಾನೆ, ಸೊ ಇವನು ರಾಜ ಆಗ್ತಾನೆ ಅಂತ ಹೇಳ್ತಾರೆ. ಆವಾಗ ಈ ದುಷ್ಟಬುದ್ಧಿ ಬರೀ ಹೆಸರಲ್ಲಷ್ಟೇ ದುಷ್ಟಬುದ್ಧಿ ಅಲ್ಲ, ಅವನು ಇದು ಎಂಥದ್ದು ಕ್ಯಾರೆಕ್ಟ್ರಲ್ಲೂ ಕೂಡ ದುಷ್ಟಬುದ್ಧಿನೇ. ಇವನು ಏನು ಮಾಡ್ತಾನಂತಂದರೆ, ಈ ಚಂದ್ರಹಾಸನನ್ನು ಹೆಂಗಾದರೂ ಮಾಡಿ ಕೊಲ್ಲಲೇಬೇಕು. ಯಾಕೆ ಕೊಲ್ಲಬೇಕಂತಂದರೆ, ಇವನ ಒಂದು ದುಷ್ಟಬುದ್ಧಿ ಮಂತ್ರಿಯ ಒಂದು ಪ್ಲ್ಯಾನ್ ಏನಿರುತ್ತಂದರೆ, ಅವನ ಮಗ ಮದನನ್ನು ರಾಜನ ಮಗಳಾದ ಚಂಪಕಮಾಲಿನಿಗೆ ಮದುವೆ ಮಾಡಿಸ್ಬಿಟ್ಟು ಹೆಂಗನ ಮಾಡಿ ರಾಜ್ಯನ ಲೂಟಿ ಮಾಡ್ಬೇಕಂತ ಇರ್ತಾನೆ. ಆದರೆ ಪ್ಲ್ಯಾನ್ ಬೇರೆನೇ ಐತೆ, ಭಾರಿ ಥ್ರಿಲ್ಲಿಂಗ್ ಆಗೈತೆ. ಸ್ಟೋರಿ ಹೇಳ್ತೀನಿ ಕೇಳ್ರಿ. ಆಮೇಲೆ ಶುರುವಾಗುತ್ತೆ ನೋಡ್ರಿ ಅಸಲಿ ಸ್ಟೋರಿ. ಈ ಒಂದು ದುಷ್ಟಬುದ್ಧಿ ಚಂದ್ರಹಾಸನಿಗೆ ಒಂದು ಲೆಟ್ರ್ ಬರ್ಕೊಡ್ತಾನೆ. ಯಾರಿಗೆ ಕೊಡು ಅಂತಂದರೆ ಮದನನಿಗೆ ಕೊಡು ಅಂತ. ಸೊ ದುಷ್ಟಬುದ್ಧಿಯ ಮಗನಾದ ಮದನನಿಗೆ ಕೊಡುವಂಥ ಒಂದು ಲೆಟ್ರ್ ಬರ್ಕೊಡ್ತಾನೆ ಚಂದ್ರಹಾಸನ ಕೈಯಲ್ಲಿ. ಏನಿರುತ್ತೆ ಆ ಲೆಟ್ರಲ್ಲಿ ಅಂತಂದರೆ, ಇವಾಗ ನಿನ್ನ ಕೈಯಲ್ಲಿ ಕೊಡ್ತಿರುವಂಥ ಲೆಟ್ರನ್ನ ಇವನು ಕೊಡ್ತೀನಲ್ಲ, ಇವನು ನನಗೆ ತುಂಬ ಬೇಕಾದವನು, ಒಳ್ಳೆ ಫ್ರೆಂಡ್ಲಿ ಮನುಷ್ಯ. ಇವನು ಈ ರಾಜ್ಯಕ್ಕೆ ರಾಜನಾಗುವಂಥವನು, ಅಂದರೆ ಈ ಕುಂತಳ ರಾಜ್ಯಕ್ಕೆ ರಾಜನಾಗುವಂಥವನು. ಇವನಿಗೆ ನೀನು ತುಂಬ ಇಂಪಾರ್ಟೆಂಟು, ತುಂಬ ನೀಟಾಗಿ ಕೇಳಿಸ್ಕೊಳ್ರಿ. ಏನಂತಂದರೆ, ಇವನಿಗೆ ನೀನು ವಿಷವ ಕೊಟ್ಟು ಮೋಹಿಸಲ್ಕೆ ಅಂತ ಬರೆದಿರ್ತಾನೆ. ವಿಷವನ್ನು ಕೊಟ್ಟು ಸಾಯಿಸು ಅಂತ ಬರೆದಿರ್ತಾನೆ. ಯಾಕೆಂದರೆ ಅವನಿಗೂ ಗೊತ್ತು, ದುಷ್ಟಬುದ್ಧಿಯ ಮಗನಿಗೆ ಮದನನಿಗೆ, ಯಾಕೆಂದರೆ ನಮ್ಮಪ್ಪ ನನಗೆ ರಾಜ್ಯ ಕಟ್ಟಬೇಕು, ರಾಜ ಎಲ್ಲ ಸಿಗಬೇಕಂತ ಮಾಡೋನು ಅಂತಂದು. ಹಂಗಾಗಿ ಈ ಚಂದ್ರಹಾಸನನ್ನು ಸಾಯಿಸು, ವಿಷ ಕೊಟ್ಟು ಸಾಯಿಸು ಅಂತ ಬರೆದಿರ್ತಾನೆ. ಸೊ ಏನಾಗುತ್ತೆ ಅಂತಂದರೆ, ಇವನು ಲೆಟ್ರ್ ತಗೊಂಡು ಹೋಗ್ತಾನೆ. ಲೆಟ್ರ್ ತಗೊಂಡು ಹೋಗಿ ಒಂದು ಮಾವಿನ ಮರದ ಅಡಿಯಲ್ಲಿ ಮಲಗಿಬಿಡ್ತಾನೆ. ಅಂದರೆ ಇನ್ನೂ ತುಂಬ ದೂರ ಇರುತ್ತೆ ಹೋಗೋಕ್ಕೆ. ಸೊ ಹಾಗಾಗಿ ಈ ಚಂದ್ರಹಾಸ ಅಲ್ಲಿ ಮಾವಿನ ಮರದ ಅಡಿ ಹತ್ರ ಮಲಗಿಬಿಡ್ತಾನೆ. ಆವಾಗಿರೋದು ಸೀನು ಏನಂತಂದರೆ, ಆವಾಗ ಈ ದುಷ್ಟಬುದ್ಧಿಯ ಮಗಳು ವಿಷಯೇ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದು ಇವನನ್ನು ನೋಡ್ಬಿಡ್ತಾಳೆ ಚಂದ್ರಹಾಸನ್ನ. ವಾಟ್ ಎ ಬ್ಯೂಟಿಫುಲ್ ಮ್ಯಾನ್ ಅಂತ ನೋಡಿ, ಸೊ ಭಾರಿ ಚೆನ್ನಾಗಿ ಸುಂದರವಾಗಿದ್ದಾನೆ ಅಂತಂದು ಮನಸ್ಸು ಹೊತ್ಬಿಡ್ತಾಳೆ ಅವನಿಗೆ. ಹಂಗಾಗಿ ಅಲ್ಲಿ ಸದ್ದಾಗದಂತೆ ಹತ್ರಕ್ಕೆ ಬಂದು ನೋಡಿ, ಏನು ಚಂದನಲ್ಲ ಅಂತಂದೆಲ್ಲ ಚೆಕ್ ಮಾಡಿ, ಸೊ ಇವನು ರಾಜ ಇರ್ಬೋದು ಅಂತ ಅಂದ್ಕೊಂತಾಳೆ ಮನದಲ್ಲಿ, ಯಾಕೆಂದರೆ ನೋಡೋಕೆ ಹಂಗೆ ಇರ್ತಾನಲ್ಲ. ಹಂಗಾಗಿ ಸೊ ಇವನ ಒಂದು ಏನು ಇರುತ್ತಲ್ಲ ಕಚ್ಚಾ ಪಂಜಾಗೆ ಇವನು ಇಟ್ಕೊಂಡಿರ್ತಾನೆ ಈ ಲೆಟ್ರನ್ನ. ಆ ಲೆಟ್ರನ್ನ ಇವಳು ತೆಗೆದು ಓದ್ಬಿಡ್ತಾಳೆ. ಗೊತ್ತಾಗುತ್ತೆ, ಅದರಲ್ಲಿ ಸೀಲ್ ಇರುತ್ತೆ, ಇವ್ರ ಅಪ್ಪನೇ ಬರೆದಿರೋದಂತ ಗೊತ್ತಾಗ್ಬಿಡುತ್ತೆ. ದುಷ್ಟಬುದ್ಧಿ ಅವ್ರ ಅಣ್ಣನಿಗೆ ಬರೆದಿರೋದಂತನೂ ಗೊತ್ತಾಗುತ್ತೆ. ಆದರೆ ಆ ಓದೋದ್ರಲ್ಲಿ ಇವಳು ಏನು ಮಿಸ್ ಮಾಡ್ಕೊಂಡ್ಲ ಅಂತಂದರೆ, ವಿಷವ ಕೊಟ್ಟು ಅನ್ನೋದನ್ನ ತೆಗೆದುಬಿಟ್ಟು ಇವಳು ವಿಷಯ ಕೊಟ್ಟು ಅಂತ ಇವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾಳೆ. ನಮ್ಮ ಅಪ್ಪಗೆಲ್ಲ ಮಿಸ್ ಆಗಿ ಬರೆದಿರ್ಬೇಕು, ತಲೆ ಸರಿ ಇಲ್ಲ, ವಿಷವ ಕೊಟ್ಟು ಅನ್ನೋದನ್ನ ವಿಷಯ ಕೊಟ್ಟು ಅಂತ ಬರಿಬೇಕಾಗಿತ್ತು, ಮಿಸ್ ಆಗಿ ಅಪ್ಪ ವಿಷವ ಕೊಟ್ಟು ಅಂತ ಮಾಡಿಬಿಟ್ಟೋದು ಅಂತ ಆಕಿ ಅನ್ಕೊಂತಾಳೆ. ಯಾಕೆಂತಂದರೆ ಈ ರಾಜ್ಯದ ಮುಂದಿನ ರಾಜ ಆಗುವಂಥವನು ಅಂತೆಲ್ಲ ಬರೆದಿರ್ತಾನಲ್ಲ ಅವನು. ಸೊ ಹಂಗಾಗಿ ನಮ್ಮ ಅಪ್ಪ ನನಗೆಲ್ಲೋ ಗಂಡು ಹುಡುಕಿರಬೇಕು, ಹಂಗಾಗಿ ಇವನು ನನಗೆ ಸರಿಯಾದ ವರ ಅಂತಂದು ಅವಳು ತಿಳ್ಕೊಂಡು ಆ ವಿಷವ ಅನ್ನೋದನ್ನ ಮಾವಿನ ಮರದ ಒಂದು ಬೆಂಕ ಏನು ಬರ್ತಲ್ಲ ಎಲೆ ತಗೊಂಡು
ತಿದ್ದುತ್ತಾಳೆ, ಕಿರುಬೆಳಿಗೆ ಹಚ್ಕೊಂಡ್ಬಿಟ್ಟು ತಿದ್ದುತ್ತಾಳೆ. ವಿಷ ಅವ ಅನ್ನೋದನ್ನ ವಿಷ ಏ ಮಾಡ್ತಾಳೆ, ವಿಷ ಅವ ತೆಗೆದು ವಿಷ ಏ ಮಾಡ್ತಾಳೆ. ಆವಾಗ ಅದನ್ನು ಹಂಗೆ ಹೆಂಗಿರುತ್ತೋ ಅದನ್ನ ಒಂಚೂರು ಗಮ್ ಹಚ್ಬಿಟ್ಟು ಅದನ್ನು ಸೀದಾ ಹೆಂಗಿರುತ್ತೋ ಹಂಗೆ ಇಟ್ಟುಬಿಡ್ತಾಳೆ. ಸೊ ಇವನೇನು ಮಾಡ್ತಾನೆ, ಅದನ್ನು ತಗೊಂಡೋಗಿ ಮದನನಿಗೆ ಕೊಡ್ತಾನೆ. ಅವಾಗೇನಾಗುತ್ತೆ, ಇವನು ಸಾಯಿಸ್ಬೇಕಾಗಿರೋದು, ಮೇಯ್ನಾಗಿ ಇವನು ವಿಷವ ಕೊಟ್ಟು ಸಾಯಿಸ್ಬೇಕಾಗಿರೋನು ಮದನ. ಆದರೆ ಈ ಲೆಟ್ರಲ್ಲಿ ಏನೈತೆ, ವಿಷಯ ಕೊಟ್ಟು ಮೋಹಿಸಲ್ಕೆ ಅಂದರೆ ವಿಷಯನ ಕೊಟ್ಟು ಮದುವೆ ಮಾಡಂತೈತೆ. ಹಂಗಾಗಿ ಇವನೇನು ಮಾಡ್ತಾನೆ, ಸಾಯಿಸೋದು ಬಿಡ್ತಾನೆ, ಮದುವೆ ಮಾಡಿಬಿಡ್ತಾನೆ. ಅವನ ತಂಗಿನ ಜೊತೆಗೆ ಇವನು ಯಾರೋ ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ಅವಾಗೆಲ್ಲ ಭಾರಿ ಬೇಗ ಬೇಗ ಮದುವೆ ಮಾಡ್ತಿದ್ರಂತೆ, ಹಂಗೆ ಟಕ್ ಟಕ್ ಅನ್ನಂಗೆ ಮದುವೆ ಮಾಡಿಬಿಡ್ತಾನೆ. ಅವ್ರ ಅಪ್ಪಗೂ ತಿಳಿಸಲ್ಲ ಅವನು, ಹಂಗೆ ಆನ್ ಟೈಮ್ ಮದುವೆ ಆಗಿಬಿಡುತ್ತೆ. ಏನಾಗುತ್ತೆ ಗೊತ್ತಾ, 1 ವಾರ ಆದಮೇಲೆ ದುಷ್ಟ ಬುದ್ಧಿಗೆ ಗೊತ್ತಾಗುತ್ತೆ. ಸೊ ಅವನಿಗೆ ಈ ಮದುವೆ ಮ್ಯಾಟ್ರ್ ಹೆಂಗೆ ಗೊತ್ತಿರಲ್ಲ. ಸೊ ಇವನು ಇಷ್ಟೊತ್ತಿಗೆ ಆಲ್ರೆಡಿ ಸಾಯಿಸಿರ್ಬೋದು ಅಂತ ತಿಳ್ಕೊಂಡು ಇವನು ಹೋಗ್ತಾನೆ ಅವನ ಮಗನ ಹತ್ರಕ್ಕೆ, ಮದನ ಹತ್ರಕ್ಕೆ. ಸೊ ಅಲ್ಲಿ ಒಂದು ಸರ್ಪ ಬರುತ್ತೆ, ಒಂದು ಸರ್ಪ ಬಂದು ಇವನಿಗೆ ಹೇಳುತ್ತೆ ದುಷ್ಟ ಬುದ್ಧಿಗೆ, ನಿನ್ನ ಮಗನ ಅಂತ್ಯ ಚಂದ್ರಹಾಸನಿಂದಲೇ ಆಗುತ್ತೆ, ಚಂದ್ರಹಾಸ ಈ ರಾಜ್ಯದ ಒಬ್ಬ ರಾಜನಾಗುವಂಥವನು ಅಂತ ಹೇಳುತ್ತೆ. ಸೊ ಇವನಿಗೆ ಫುಲ್ ಗಾಬರಿ, ಏನಾಗೈತೆ ಏನೋ ಅಂತಂದು. ಯಾಕೆಂದರೆ ಮದುವೆ ಸಂಭ್ರಮ ಎಲ್ಲ ಹೂನಾರ ಎಲ್ಲ ಹಾಕಿ ಫುಲ್ ಡೆಕೋರೇಷನ್ ಮಾಡಿರ್ತಾರೆ. ಸೊ ಸೀದಾ ಹೋಗ್ತಾನೆ, ಅವನು ಮದನ ಹತ್ರ ಕೇಳ್ತಾನೆ ಏನಾತಪ್ಪ ಅಂತ. ಅವನು ಹೇಳ್ತಾನೆ, ಅವನು ನೋಡಪ್ಪ ನೀನು ಏನು ಲೆಟ್ರ್ ಕೊಟ್ಟಿದ್ದೋ ಅದ್ರ ಪ್ರಕಾರ ವಿಷಯ ಕೊಟ್ಟು ಮದುವೆ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಇವನು ತಲೆ ಚಚ್ಕೊಂತಾನೆ, ನಾನು ವಿಷ ಕೊಟ್ಟು ಸಾಯಿಸಂದ್ರೆ ನೀನು ನಿನ್ನ ತಂಗಿ ಕೊಟ್ಟು ಮದುವೆ ಮಾಡಿ ಅಲ್ಲೋ ಅಂತಂದು. ಆಮೇಲೆ ಅಲ್ಲಿ ಉಲ್ಟ ಹೊಡಿತೈತೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಇವನಿಗೆ ಒಟ್ಟು ಏನಾರು ಮಾಡಿ ಚಂದ್ರಹಾಸನ ಸಾಯಿಸಬೇಕು. ಆವಾಗ ಏನು ಮಾಡ್ತಾನೆ ಗೊತ್ತಾ, ಇನ್ನೊಂದು ಪ್ಲ್ಯಾನ್ ಮಾಡ್ತಾನೆ. ಚಂದ್ರಹಾಸ ನೋಡಪ್ಪ, ನೀನು ನಮ್ಮ ಒಂದು ಸಂಸ್ಕೃತಿ ಪ್ರಕಾರ ಹೊಸ ಮದುವೆಯಾದರು ಚಂದ್ರಿಕಾ ಒಂದು ಚಂಡಿ ಯಾವ ದೇವಸ್ಥಾನ ಇರುತ್ತಲ್ಲ, ಚಂಡಿ ದೇವಸ್ಥಾನಕ್ಕೆ ಹೋಗಿ ನೀನು ಒಂದು ಹರಕೆ ತೀರಿಸ್ಬೇಕಾಗುತ್ತೆ. ಸಂಜೆ ಆಗ್ತಾ ಅಂದರೆ ಸೂರ್ಯ ಮುಳುಗಿದ ಮೇಲೆ ನೀನು ಹೋಗಿ ಅಲ್ಲಿ ಹರಕೆ ತೀರಿಸ್ಬೇಕಾಗುತ್ತೆ, ಅಂದರೆ ಹೋಗಿ ಪೂಜೆ ಮಾಡಿಸ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಏನು ಪ್ಲ್ಯಾನ್ ಅಂತಂದರೆ, ಇವನಿಗೆ ಹೋದ ತಕ್ಷಣವೇ ಅಲ್ಲಿಗೆ ಸಾಯಿಸಕ್ಕಂತಾನೆ ಒಂದು 4 ಜನ ಪೈಲ್ವಾನರನ್ನ ರೆಡಿ ಮಾಡಿರ್ತಾನೆ, ಅಂದರೆ ಗ್ಯಾಂಗ್ಸ್ಟರ್ಸ್. ಸೊ ಈ ಒಂದು ಹೊಡೆಯೋಕ್ಕೆ ಅಲ್ಲಿ ಜನನ ಸಿದ್ಧಪಡಿಸಿರ್ತಾನೆ. ಕರೆಕ್ಟಾಗಿ ದೇವಸ್ಥಾನದ ಒಳಕ್ಕೆ ಕಾಲಿಟ್ಟ ತಕ್ಷಣ ಕಡ್ದು ಬಿಡ್ರಿ ಅಂತ ಹೇಳ್ತಾನೆ. ಸೊ ಅವರಿಗೆ ಎಲ್ಲ ರೆಡಿ ಮಾಡಿಟ್ಟಿರ್ತಾನೆ. ಅವಾಗ ಏನಾಗುತ್ತೆ ಗೊತ್ತಾ, ಇನ್ನೊಂದು ಥ್ರಿಲ್ಲಿಂಗ್ ಹೇಳ್ತೀನಿ ಕೇಳ್ರಿ. ಈ ರಾಜ್ಯದ ರಾಜ ಇರ್ತಾನಲ್ಲ, ಕುಂತಳ ರಾಜ, ಅವನಿಗೆ ಈ ರಾಜ್ಯದ ಮೇಲೆ ಬೇಸರ ಆಗಿರುತ್ತೆ. ಸೊ ಅವನು ಹೆಂಗಾರ ಮಾಡಿ ಮಗಳಾದ ಚಂಪಕಮಾಲಿನ ಮದುವೆ ಮಾಡಬೇಕು ಅಂತ ಕಾಯ್ತಿರ್ತಾನೆ. ಸೊ ಆವಾಗ ಅವರ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳು ಹೇಳ್ತಾರೆ, ನಿನ್ನ ಮಗಳಿಗೆ ಸರಿಯಾದ ವರ ಯಾರಪ್ಪ ಅಂದರೆ ಚಂದ್ರಹಾಸ ಅಂತ. ಸೊ ಅವಾಗ ಅವ್ರೇನು ಮಾಡ್ತಾರೆ ಗೊತ್ತಾ, ಇವನು ಮದನನ್ನೇ ಕಳಿಸ್ತಾರೆ. ಮದನ ನನಗೆ ಇದೆಲ್ಲ ಗೊತ್ತಿಲ್ಲಪ್ಪ, ಯಾಕೆಂದರೆ ಇವನು ದುಷ್ಟ ಬುದ್ಧಿ ಅಲ್ಲಿರೋಲ್ಲಲ್ಲ, ಮದನನ್ನು ಕರೆಸ್ತಾರೆ. ಮದನ ನೋಡು, ನೀನು ಎಲ್ಲಿ ಏನು ಮಾಡ್ತೀಯ ಗೊತ್ತಿಲ್ಲ, ಹೋಗಿ ಚಂದ್ರಹಾಸನ ಹುಡುಕ್ಯಂಬ ಅಂತ ಹೇಳ್ತಾರೆ. ಅವನು ಓಡೇ ಬರ್ತಾನೆ. ಎಲ್ಲಿಗೆ? ದೇವಸ್ಥಾನದ ಹತ್ರಕ್ಕೆ, ಚಂಡಿಕಾ ದೇವಸ್ಥಾನದ ಹತ್ರಕ್ಕೆ. ಯಾಕೆಂದರೆ ಇವರು ಪೂಜೆಗೆ ಹೋಗ್ತಿರ್ತಾರಲ್ಲ, ಹಂಗಾಗಿ. ಸೊ ಪೂಜೆಗೆ ಆ ದೇವಸ್ಥಾನ ಇನ್ನೇನು ಎಂಟ್ರಿ ಆಗಬೇಕು, ಇತ್ಲಿಂದ ಇವನು ಬರ್ತಾನೆ, ಅತ್ಲಿಂದ ಅವ್ರು ಬರ್ತಾರೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಈ ಚಂದ್ರಹಾಸ ಅಲ್ಲಿ ನಿಂತ್ಕೊಂತಾನೆ. ಚಂದ್ರಹಾಸ ಮತ್ತು ಅವನ ತಂಗಿ ಯಾರು, ಮದನನ ತಂಗಿ ಅಂದರೆ ಚಂದ್ರಹಾಸನ ಹೆಂಡತಿ ಅಂದರೆ ವಿಷಯ ಮತ್ತು ಚಂದ್ರಹಾಸ ನಿಂತಿದ್ದಾರೆ. ಪೂಜೆಗೆ ಇನ್ನೇನು ಒಳಗೆ ಹೋಗಬೇಕು. ಆವಾಗ ಮದನ ಕೂಡ ಎಂಟ್ರ್ ಆಗ್ತಾನೆ. ಚಂದ್ರಹಾಸ ಹೇಳ್ತಾನೆ, ನಾನು ಇವಾಗ ಹೋಗಿ ಪೂಜೆನ ಅಟೆಂಡ್ ಮಾಡಬೇಕು, ನಾನು ಇವಾಗ ಪೂಜೆ ಮಾಡಿಸ್ಬೇಕು, ನಿಮ್ಮ ಅಪ್ಪಾಜಿ ಅವ್ರು ಹೇಳಿದ್ದಾರೆ ಅಂದರೆ ದುಷ್ಟ ಬುದ್ಧಿ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅವಾಗೇನಾಗುತ್ತೆ ಗೊತ್ತಾ, ಇವನು ಮದನ, ನಾನು ಪೂಜೆ ಕಂಟಿನ್ಯೂ ಮಾಡಿಸ್ತೀನಪ್ಪ, ನೀನು ಇದು ರಾಜಾಜ್ಞೆ ತಪ್ಪಂಗಿಲ್ಲ, ಸೀದಾ ನೀನು ರಾಜರ ಹತ್ರಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗೇನಾಗುತ್ತೆ, ಈ ಒಂದು ದುಷ್ಟ ಬುದ್ಧಿ ಸೆಟಪ್ ಮಾಡ್ದಂಥ ಕಡಿಯೋಕ್ಕೆ ಅಂದರೆ ಸಾಯಿಸೋಕ್ಕೆ ಸೆಟಪ್ ಮಾಡಿರ್ತಾನಲ್ಲ, ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ಸಾಯಿಸ್ರಿ ಅಂತಂದು. ಅವಾಗೇನಾಗುತ್ತೆ, ಚಂದ್ರಹಾಸ ಎಲ್ಲಿಗೆ ಹೋದ, ರಾಜನ ಹತ್ರಕ್ಕೆ ಹೋದ. ಮದನ ಎಲ್ಲಿಗೆ ಹೋದ, ದೇವಸ್ಥಾನದ ಒಳಗೆ ಕಾಲಿಟ್ಟ. ಏನು ಮಾಡಿದ್ರು, ಮದನನ್ನೇ ಸಾಯಿಸಿದರು. ಸೊ ಇಲ್ಲಿಗೇನಾಯಿತು, ಮದನ ಸತ್ತ. ದುಷ್ಟ ಬುದ್ಧಿಯ ಪ್ಲ್ಯಾನ್ ಎರಡೂ ಫ್ಲಾಪ್ ಆದವು. ಫಸ್ಟ್ನೇ ಪ್ಲ್ಯಾನು ಅವನ್ನ ವಿಷ ಕೊಟ್ಟು ಸಾಯಿಸು ಅಂತ ಹೇಳಿದ್ದು ಕೇಯನ ಮಗ ಅಂದರೆ ಈ ಮದನ ವಿಷಯ ಕೊಟ್ಟು ಮದುವೆ ಮಾಡಿರ್ತಾನೆ. ಆಮೇಲೆ ಏನಾಗುತ್ತೆ, ದುಷ್ಟ ಬುದ್ಧಿ ಹೇಳ್ದಂಗೆ ಇವನು ಸಾಯಿಸಕ್ಕಂತ ಅವ್ರಿಗೆ ಸುಪಾರಿ ಕೊಟ್ಟರೆ ಅವ್ರೇನು ಮಾಡಿದ್ರು, ಯಾರಾಗಲಿ ಅವನ ಕಾಲಿಟ್ಟ ತಕ್ಷಣ ಸಾಯಿಸ್ಬೇಕಂತ ಹೇಳಿರ್ತಾನ, ಮದನನ್ನೇ ಸಾಯಿಸ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಚಂದ್ರಹಾಸ ಚಂಪಕಮಾಲಿನ ಮದುವೆ ಆಗ್ತಾನೆ. ಅಂದರೆ ಈ ರಾಜ್ಯದ ಒಂದು ರಾಜನ ಮಗಳು
ರಾಜಕುಮಾರಿಯನ್ನು ಮದುವೆಯಾಗಿ ಇಬ್ಬರು ಹೆಂಡ್ತಿಯರಾಗ್ತಾರೆ. ಆದರೂ ಇರಲಿ, ಮದುವೆಯಾಗಿ ಆರಾಮಾಗಿ ರಾಜ ವೈಭವವನ್ನು ಆನಂದಿಸ್ತಿರ್ತಾನೆ. ಸೊ ಇದು ಸ್ಟೋರಿ ಇರೋದು. ಸೊ ಫುಲ್ ಥ್ರಿಲ್ಲಿಂಗ್ ಸ್ಟೋರಿ. ಸೊ ಸ್ಟೋರಿ ನಾನು ಹೇಳಿದ್ದು ಇಷ್ಟ ಆದರೆ ಚೆನ್ನಾಗಿ ಹೇಳ್ತೀವಿ ಆಗಿರೋ ಸ್ಟೋರಿನ ಅಂತ ಹಾಕ್ರಿ ಕಮೆಂಟು. ನನಗೂ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಇದಾಗಿತ್ತು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 14. ಸೊ ಇವತ್ತು ಓದಿದ್ದು ಕೂಡ ಮುಗೀತು. ನೀರಂತೂ ಜಾಸ್ತಿನೇ ಕುಡ್ದಾಕ್ಬಿಟ್ಟಿದ್ದೀನಿ. ಇವತ್ತು 4 ಲೀಟರ್ಗಿಂತ ಜಾಸ್ತಿನೇ ಕುಡಿದಿದ್ದೀನಿ. ಸೊ ಇವಾಗ ತಾನೇ ಒಂದು ಬಾಟ್ಲು ಖಾಲಿ ಆಯಿತು. ಸೊ ಗೆಳೆಯರೇ, ದಯವಿಟ್ಟು ಹೊಸ್ದಾಗಿ ನೋಡ್ತಿರೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿ ಬರೋ ಗಂಟೆ ಬಟನ್ನ ಒತ್ತಿ ಆಲ್ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಡೈಲಿ ವೀಡಿಯೋಸ್ ಬರ್ತಾ ಹೋಗುತ್ತೆ. ಇದು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 14.